ಸೂರಿ, ಯಾಕೋ ಕಂದ ಊಟನೂ ಸರಿಯಾಗಿ ಮಾಡಿದೆ, ಅರ್ಧದಲ್ಲಿ ಎದ್ದು ಬಂದ್ಬಿಟ್ಟೆ? ಹಾಗೇನಿಲ್ಲ ಅಜ್ಜಿ, ಯಾಕೋ ಹೊಟ್ಟೆನೇ ಹಸ್ದಿರಲಿಲ್ಲ, ಅದಕ್ಕೆ ಜಾಸ್ತಿ ಊಟ ಮಾಡೋಕ್ಕಾಗಿಲ್ಲ ಅಜ್ಜಿ. ಮನಸ್ಸಿನ ತುಂಬ ಚಿಂತೆ ಗೊಂದಲಗಳು ತುಂಬಿರುವಾಗ ಹೊಟ್ಟೆ ತುಂಬ ಊಟ ಸೇರೋಲ್ಲ. ಚಿಂತೆನಾ? ಇಲ್ಲ ತಾತ, ನನಗೆ ಯಾವ ಚಿಂತೆನೂ ಇಲ್ಲ. ಲೋ ಸೂರಿ, ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ನಿನ್ನ ಮುಖ ನೋಡಿದರೆ ನಿನ್ನ ಮನಸ್ಸು ಗೊತ್ತಾಗಲ್ವೇನೋ? ಹೇಳಪ್ಪ, ಏನು ತೊಂದರೆ ಆಗಿದೆ ನಿನಗೆ? ಹೇಳು. ನನಗೆ ಯಾವ ತೊಂದರೆನೂ ಇಲ್ಲ ಅಜ್ಜಿ. ಯಾಕೋ ಕಂದ, ಯಾಕೆ ಸುಳ್ಳು ಹೇಳ್ತೀಯೋ? ನೀನು ಚಿಕ್ಕವನಾಗಿದ್ದಾಗ ನಿನ್ನನ್ನು ನಮ್ಮ ಎದೆ ಮೇಲೆ ಮಲಗಿಸ್ಕೊಳ್ತಾ ಇದ್ವಿ. ನಮ್ಮ ಎದೆ ಬಿಡುತ್ತ ಕೇಳ್ತಾ ಕೇಳ್ತಾ ನೀನು ನಿದ್ದೆ ಮಾಡ್ತಾ ಇದ್ವಿ. ಈಗ ನಿನ್ನ ಎದೆ ಒಳಗೆ ಏನು ನಡೀತಾ ಇದೆ ಅಂತ ನಮಗೆ ಗೊತ್ತಾಗಲ್ಲೇನೋ ಹುಚ್ಚಪ್ಪ? ಹೇಳು ರಾಜ, ಹೇಳೋ ಕಂದ, ಅಳಬೇಡು, ಹೇಳು. ಅಜ್ಜಿ, ಅಜ್ಜಿ, ಯಾಕೋ ಕಂದ ಹೆಣ್ಣಪ್ಪಿ ಥರ ಅಳ್ತಾ ಇದ್ದೆ? ಹೇಳು, ಏನಾಯ್ತು? ಗಂಡಸು ಅತ್ತ ಮಾತ್ರಕ್ಕೆ ಹೆಣ್ಣಪ್ಪಿ ಆಗಲ್ಲ. ಅವನಿಗೂ ಭಾವನೆಗಳಿವೆ, ಸಂವೇದನಾ ಶಕ್ತಿ ಇದೆ. ಆ ಭಾವನೆಗಳಿಗೆ ಪೆಟ್ಟು ಬಿದ್ದಾಗ ಈ ಥರ ಕಣ್ಣೀರು ಬರೋದು ಸಹಜ. ಅಳ್ಳಿ ಬಿಡು, ಅತ್ತು ಮನಸ್ಸನ್ನ ಹಗರ ಮಾಡಿಕೊಳ್ಳಿ. ತಾತ, ಅಜ್ಜಿ, ನನಗೆ ನಾನೇ ಮೋಸ ಮಾಡ್ಕೊಂಡ್ಬಿಟ್ಟೆ. ನನ್ನ ಕೈಯಾರೆ ನನ್ನ ಹಾಳು ಮಾಡ್ಕೊಂಡ್ಬಿಟ್ಟೆ ಅಜ್ಜಿ. 3 ಕಾಸ್ಗೂ ಬೆಲೆ ಬಂದಿರೋ ಹುಡುಗಿಗೋಸ್ಕರ ನನ್ನ ಹೆಂಡತಿಗೆ ನಾನೇ ಮೋಸ ಮಾಡಿದೆ. ನನ್ನ ಪಾಪಿ, ಚಂಡಾಳ, ರಾಕ್ಷಸ ಅಜ್ಜಿ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ಲ. ಅಂತ ತಪ್ಪು ಮಾಡಿದ್ರು ಅಜ್ಜಿ. ನಿನ್ನ ವಿಷಯ ಎಲ್ಲ ಗೊತ್ತು ಕಣೋ. ನೋಡು, ದೃಢವಾದ ಮನಸ್ಸಿಲ್ದಾಗ, ಬುದ್ಧಿ ಮಂಕಾದಾಗ ಈ ಥರ ಎಲ್ಲ ಆಗುತ್ತೆ. ನಿನ್ನ ತಪ್ಪು ಏನು ಅಂತ ನಿನ್ಗೆ ಗೊತ್ತಾಗಿ ಪಶ್ಚಾತ್ತಾಪ ಪಡ್ತೀಯಲ್ಲ, ಅಷ್ಟೇ ಸಾಕು. ಅಜ್ಜಿ, ಈಗ ಪಶ್ಚಾತ್ತಾಪದಿಂದ ಏನು ಪ್ರಯೋಜನ ಇಲ್ಲ ಅಜ್ಜಿ. ಯಾಕೆಂದ್ರೆ ನೇತ್ರ ಈಗಾಗಲೇ ನನ್ನ ಕೈ ತಪ್ಪು ಹೋಗಿದ್ದಾಳೆ. ನನಗೋಸ್ಕರ ಅವಳು ಚಡ್ಪಡಿಸಿದ್ದಾಗ, ಗೋಳಾಡ್ತಿದ್ದಾಗ ಕಸಕ್ಕಿಂತ ಕಡಿಯಾಗಿ ದೂರ ಮಾಡಿ ಬಂದೆ. ತಾತ, ಈಗ ನಂಗೆ ನೇತ್ರ ಬೇಕು ಅಜ್ಜಿ, ನಂಗೆ ನೇತ್ರ ಬೇಕಜ್ಜಿ. ಅದಕ್ಕೆ ಯಾಕಪ್ಪ ಹೀಗಲ್ತೀಯ? ನಾಳೆನೇ ಹೋಗಿ ನಿನ್ನ ಹೆಂಡತಿ ಹತ್ರ ಮಾತಾಡು. ಅದು ಸಾಧ್ಯ ಇಲ್ಲ ತಾತ. ನನಗೆ ಏನು ಯೋಗ್ಯತೆ ಇದೆ ಅಂತ ಹೋಗಿ ಅವಳ ಹತ್ರ ಮಾತಾಡ್ಲಿ. ಯಾಕೋ ಹೀಗೆ ಮಾತಾಡ್ತಿದ್ಯಾ? ಅವಳು ನಿನ್ನ ಹೆಂಡತಿ ಹತ್ರ ಮಾತಾಡೋದಕ್ಕೆ ಯಾವ ಯೋಗ್ಯತೆ ಬೇಕು? ಇಲ್ಲ ಅಜ್ಜಿ, ನನ್ನ ಸಂಕಟ ನಿಂಗೆ ಅರ್ಥ ಆಗ್ತಿಲ್ಲ. ನಾನು ಅವಳಿಗೆ ಎಷ್ಟು ನೋವು ಕೊಟ್ಟಿದ್ದೀನಿ ಅಂದರೆ, ನಾನು ಅವಳ ಹತ್ರ ಹೋಗಿ ಬೇಡ್ಕೊಂಡ್ರು ನನ್ನನ್ನು ಕ್ಷಮಿಸೋ ಮನಸ್ಥಿತಿಲಿ ಅವಳು ಇರಲ್ಲ. ಅಯ್ಯೋ ಹುಚ್ಚಪ್ಪ, ಅಲ್ಲೇ ನೀನು ತಪ್ಪು ತಿಳ್ಕೊಂಡಿದ್ಯಾ. ಕೆಟ್ಟು ಬಿಟ್ಟೋದ ಗಂಡ ಒಳ್ಳೆಯವನಾಗಿ ವಾಪಸ್ ಬರ್ತೀನಿ ಅಂತಂದರೆ ಯಾವ ಹೆಂಡತಿನೂ ಬೇಡ ಅನ್ನಲ್ಲ. ಯಾತಕ್ಕೆ ಗೊತ್ತಾ? ಅವರನ್ನು ಒಂದುಗೂಡಿಸಿದ ಆ ಮದುವೆ ಅನ್ನೋ ಶಬ್ದಕ್ಕೆ ಅಷ್ಟು ಶಕ್ತಿ ಇದೆ. ನಮ್ಮ ಸಂಪ್ರದಾಯದಲ್ಲಿ
ತಾಳಿ ಕಟ್ಟಿ ಸಪ್ತಪದಿ ತುಳ್ಳಾಗುವ ಮದುವೆ ಯಾವತ್ತು ಕಿತ್ತು ಹೋಗಲ್ಲ ಮರಿ, ಕಿತ್ತು ಹೋಗಲ್ಲ. ಹೌದಪ್ಪ, ದಾಂಪತ್ಯ ಅಂದರೆ ಹಾಲು ಸಕ್ಕರೆ ಇದ್ದ ಹಾಗೆ. ಹಾಲಿಗೆ ಸಕ್ಕರೆ, ಸಕ್ಕರೆಯಿಂದ ಹಾಲು, ಇದರಿಂದ ಅದರ ರುಚಿ ಹೆಚ್ಚುತ್ತಲ್ಲ, ಹಾಗೆ ಗಂಡ ಹೆಂಡತಿ ಇಬ್ಬರು ಒಂದಾದಾಗ ದಾಂಪತ್ಯದ ರುಚಿ ಹೆಚ್ಚುತ್ತೆ. ನೀನೇನು ಯೋಚನೆ ಮಾಡಬೇಡ, ನಾಳೆನೇ ಹೋಗಿ ನಿನ್ನ ಹೆಂಡತಿನ ಕರ್ಕೊಂಡು ಬಾ. ಇಲ್ಲ ತಾತ, ನನಗಷ್ಟು ಧೈರ್ಯ ಬರ್ತಾ ಇಲ್ಲ. ಯಾಕಂದರೆ ನೇತ್ರನ ಹತ್ರನೇ ಅಷ್ಟೇ ಅಲ್ಲ, ನಮ್ಮ ಮಾವನ ಹತ್ರ, ಅತ್ತೆ ಹತ್ರ ಕೂಡ ಜಗಳ ಮಾಡ್ಕೊಂಡು ಬಂದಿದ್ದೀನಿ. ನಾನು ಈ ಪರಿಸ್ಥಿತಿಲಿ ಅವ್ರ ಮನೆ ಮೆಟ್ಲತ್ತ ಯೋಗ್ಯತೆನೂ ನನಗಿಲ್ಲ. ಆದರೆ ನೇತ್ರನ ಬಿಟ್ಟಿರೋಕ್ಕಾಗಲ್ಲ. ಒಂದು ಕಡೆ ಅಪ್ಪನ ಕೊಡಬಾರ್ದು ಕಷ್ಟ ಕೊಟ್ಟೆ ಅವ್ರಿಗೆ ಈ ಗತಿಗೆ ತಂದಿದ್ದೀನಿ. ನಾನು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ತಾತ. ಎಲ್ಲ ಇತ್ತು ಒಂಟಿಯಾಗಿ ನಳ್ಳೋ ಶಿಕ್ಷೆ ನಡುತ್ತೀನಿ, ನಡುತ್ತಾನೆ ಇರ್ತೀನಿ. ಹಾಗೆಲ್ಲ ಮಾತಾಡ್ಬೇಡಪ್ಪ, ಹಾಗೆಲ್ಲ ಮಾತಾಡ್ಬೇಡ. ನೋಡು, ಸಮಾಧಾನ ಮಾಡ್ಕೊ ಕಂದ. ನೋಡು, ದೇವರಿದ್ದಾನೆ, ಒಂದಲ್ಲ ಒಂದು ದಾರಿ ತೋರಿಸ್ತಾನೆ. ನಿನ್ನ ಕಷ್ಟ ಎಲ್ಲ ಪರಿಹಾರ ಮಾಡ್ತಾನೆ. ಅವನ ಮೇಲೆ ಭಾರ ಹಾಕಪ್ಪ. ನೋಡು, ಎಲ್ಲ ಒಳ್ಳೇದಾಗುತ್ತೆ ಕಂದ, ಒಳ್ಳೇದಾಗುತ್ತೆ. ಸುಶೀಲಾ ಅವರೇ, ಬನ್ನಿ. ಹೇಗಿದ್ದೀರಾ ಅತ್ತೆ? ನೀನು ಹೇಗಿದ್ದೀಯಮ್ಮ? ಚೆನ್ನಾಗಿದ್ದೀನಿ. ಕೂತ್ಕೊಳ್ಳಿ ಅತ್ತೆ. ಮನಸ್ಸಿಗೆ ತುಂಬ ಬೇಜಾರಾಗ್ತಾ ಇದೆ. ನಾವು ನಿಮ್ಮ ಮನೆಗೆ ಬಂದು ನಮ್ಮ ಮಗಳು ಹೇಗಿದ್ದಾಳೆ ಅಂತ ವಿಚಾರಿಸ್ಬೇಕಿತ್ತು. ಆದರೆ ನೀವೇ ನಮ್ಮ ಮನೆಗೆ ಬಂದು ವಿಚಾರಿಸೋ ಹಾಗಾಗಿದೆ. ಸರಿ, ಬೀಗ್ರು ಹೇಗಿದ್ದಾರೆ? ಸ್ಫೂರ್ತಿ, ಸುರೇಶ? ಅವ್ರ ಪರಿಸ್ಥಿತಿ ಹಾಗೇ ಇದೆ. ಸ್ಫೂರ್ತಿ ಅವಳ ಮನಸ್ಸಲ್ಲಿರೋ ನೋವನ್ನು ಹೇಳ್ಕೊಳ್ಳೋಕ್ಕೂ ಆಗದೆ, ಅನುಭವಿಸೋಕ್ಕೂ ಆಗದೆ ಒಬ್ಬಳೇ ಒದ್ದಾಡ್ತಾ ಇದ್ದಾಳೆ. ಇನ್ನು ಸುರೇಶ, ಅವನ ವಿಷಯ ಮಾತಾಡಬೇಕು ಅಂತ ನಾನು ಇಲ್ಲಿ ಬಂದಿದ್ದೀನಿ. ನೀವು ಹೇಳಿ, ಏನು ವಿಷಯ? ಸುರೇಶ ನೇತ್ರ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ ತುಂಬಾ ತಪ್ಪು ಮಾಡಿದ್ದಾನೆ. ಅದರ ಫಲನ ಈಗ ಅನುಭವಿಸ್ತಾ ಇದ್ದಾನೆ. ಅನುಭವಿಸ್ಲಿ ಬಿಡಿ ಅತ್ತೆ. ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು, ಕುಡಿಲಿ ಬಿಡಿ. ನೇತ್ರ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೀವು ಹೇಳಿ ಸುಶೀಲಾ. ಅಡ್ಡದಾರಿ ಹಿಡಿದು ಹಾಳಾಗ್ತಿದ್ದ ಸುರೇಶ ಈಗ ಬುದ್ಧಿ ಕಲ್ತಿದ್ದಾನೆ. ನೇತ್ರನ ಬೆಲೆ ಏನು ಅಂತ ಅವನಿಗೆ ಗೊತ್ತಾಗಿದೆ. ಅದಕ್ಕೆ ಅವರಿಬ್ರು ಜೊತೆಯಾಗಿರ್ಲಿ ಅಂತ. ಏನು ಮಗನ ಬಗ್ಗೆ ರಾಯಭಾರ ಮಾಡಕ್ ಬಂದಿದ್ದೀರಾ? ಇಲ್ಲ ಅಣ್ಣ, ನಾನೇನು ರಾಯಭಾರ ಮಾಡೋಕ್ಕೆ ಬಂದಿಲ್ಲ. ನಮ್ಮೆಲ್ಲರ ಮನಸ್ಸಲ್ಲಿರೋ ಭಾರನ ಕಡಿಮೆ ಮಾಡ್ಕೊಳ್ಳೋಣ ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ. ಮೊದಲು ಅವನ ಪಾಪದ ಭಾರನ ಕಡಿಮೆ ಮಾಡ್ಕೊಳಕ್ ಹೇಳಿ, ಆಮೇಲೆ ಎಲ್ಲರ ಮನಸ್ಸಿನ ಭಾರನೂ ಕಡಿಮೆ ಆಗುತ್ತೆ.
ಅವನಿಗೀಗಾಗಲೇ ತಾನು ಮಾಡಿದ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಪಶ್ಚಾತ್ತಾಪಕ್ಕಿಂತ ಬೇರೆ ಪ್ರಾಯಶ್ಚಿತ್ತ ಬೇಕಾ ಅಣ್ಣ? ಬೇಕು. ನನ್ನ ಮಗಳಿಗೆ ಕೊಟ್ಟಿರೋ ನೋವಿಗೆ ಬದಲಾಗಿ ಅವನಿಗೆ ಶಿಕ್ಷೆ ಆಗಬೇಕು. ಅವನು ಇನ್ನೂ ಅನುಭವಿಸ್ಬೇಕು. ಯಾಕ್ರೆ ಅವನನ್ನ ಶತ್ರು ಥರ ನೋಡ್ತಾ ಇದ್ದೀರಾ? ಅವನು ನಿಮ್ಮ ಅಳಿಯ. ಅಳಿಯ ಅಂತ ಅರಮನೆಯಲ್ಲಿ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಕ್ಕೆ ನಮ್ಮನ್ನೇ ಹಾಳ್ಭಾವಿಗೆ ತಳ್ಬಿಟ್ನಲ್ಲ. ನೋಡಿಮ್ಮ, ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ಅಭಿಮಾನ ಇದೆ. ಆ ಕಾರಣಕ್ಕೆ ನೀವು ಈ ಮನೆಗೆ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ನೀವು ನಿಮ್ಮ ಮಗನ ಬಗ್ಗೆ ವಕಾಲತ್ ವಹಿಸ್ಕೊಂಡು ಬಂದ್ರೆ ನನಗೆ ತುಂಬ ಇರಿಟೇಟ್ ಆಗುತ್ತೆ. ಡ್ಯಾಡಿ, ಅತ್ತೆಗೇನು ಹೇಳಬೇಡಿ, ನಂಗೆ ತುಂಬ ಬೇಜಾರಾಗುತ್ತೆ. ಮಾತಾಡಲಿ ಬಿಡಮ್ಮ. ಮಗಳ ಕಣ್ಣಲ್ಲಿ ನೀರು ಬಂದರೆ ಹೆತ್ತವ್ರಿಗೆ ನೋವಾಗೇ ಆಗುತ್ತೆ. ಅದಕ್ಕೆ ನೋವಿಂದ ಮಾತಾಡ್ತಿದ್ದಾರೆ. ನೋಡಿ ಅಣ್ಣ, ನಾನು ಸುರೇಶನ್ ತಾಯಿನೇ ಇರ್ಬೋದು. ಹಾಗಂದ ಮಾತ್ರಕ್ಕೆ ಅವನು ಮಾಡಿದ್ದೆಲ್ಲ ಸರಿ ಅಂತ ನಾನು ಯಾವತ್ತೂ ಹೇಳಿಲ್ಲ. ಹಾಗಂತ ಅವನು ಭಾಳ ಹಾಳಾಗಲಿ ಅಂತಲೂ ಹೇಳೋಕ್ಕಾಗಲ್ಲ. ನೇತ್ರನೂ ನೆಮ್ಮದಿ ಆಗಿಲ್ಲ. ನಾವೆಲ್ಲ ಸಂತೋಷವಾಗಿರ್ಬೇಕು ಅಂದರೆ ಅವರಿಬ್ರು ಜೊತೆಯಾಗಿರ್ಬೇಕು. ಇಲ್ಲ ಅತ್ತೆ, ನನ್ನನ್ನು ದೂರ ತಳ್ಳಿ ಹೋಗಿರೋರ ಜೊತೆ ಬಾಳೋದಕ್ಕೆ ನಂಗೆ ಇಷ್ಟ ಇಲ್ಲ. ನೇತ್ರ, ಇದೇನು ಅಂತ ಮಾತಾಡ್ತಾ ಇದೆಯೇ? ನೋಡು, ಅವಳು ಸರಿಯಾಗಿ ಮಾತಾಡ್ತಾ ಇದ್ದಾಳೆ, ನೀವು ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟೇ. ನೋಡು ಶಾಂತ, ನೇತ್ರನ ಅಳಿಯನ್ ಜೊತೆ ಹೋಗುವಂತ ನೀನಾಗ್ಲಿ, ತಮ್ಮ ಮಗನ ಜೊತೆ ಬಾ ಅಂತ ಅವರಾಗ್ಲಿ ಬಲವಂತ ಮಾಡಿದ್ರೆ ನಾವು ತುಂಬಾ ಕೆಟ್ಟವನಾಗ್ಬೇಕಾಗತ್ತೆ. ನೇತ್ರ, ನೀನ್ ಇಲ್ಲೇ ಇದ್ರೆ ನಿನ್ ತಲೆ ಕೆಡಿಸ್ತಾರೆ. ಬಾಮ, ನೀನ್ ಬಾಮ. ನೇತ್ರ ರೀ, ನನ್ನ ಮಾತು ಕೇಳ್ರಿ. ಸಂಧ್ಯಾ, ಬಾಮ್ಮ. ಅತ್ತೆ, ಮಾವ, ಇವಳು ಸಂಧ್ಯಾ, ನಮ್ಮ ಕೃಷ್ಣನ್ ಹೆಂಡತಿ. ಹೌದಾ? ಸಂಧ್ಯಾ, ನಿಮ್ಮ ಅಜ್ಜಿ ತಾತ. ಒಳ್ಳೆ ಮಹಾಲಕ್ಷ್ಮಿ ಆಗಿದೆಯಲ್ಲಮ್ಮ. ದೀರ್ಘಕಾಲ ಸುಮಂಗಲಿಯಾಗಿ ಬಾಳ. ದೇವ್ರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ಬಾ ಕೂತ್ಕೋ, ಕೂತ್ಕೋ. ಶೋ ನಮ್ಮಮ್ಮ ರೀ, ನಮ್ಮ ಕೃಷ್ಣ ಇವಳ ಜೋಡಿ ಹೇಳಿ ಮಾಡಿಸ್ದಾಗಿದೆ ಅಲ್ವೇನ್ರಿ? ಕೃಷ್ಣ ಇವಳನ್ನು ಪಡೆಯೋಕೆ ಅದೆಷ್ಟು ಅದೃಷ್ಟ ಮಾಡಿದ್ದಾನೆ. ಯಾಕಮ್ಮ ಸಪ್ಪಗಿದ್ದೀಯಾ? ಕೃಷ್ಣನ್ ನೆನಪಾಗಿದೆ ಮಾವಯ್ಯ, ಅದಕ್ಕೆ ಸಪ್ಪಗಿದ್ದಾಳೆ. ಯಾಕಮ್ಮ ಇಷ್ಟೊಂದು ಚಿಂತೆ ಮಾಡ್ತೀಯ? ಎಲ್ಲ ಒಳ್ಳೇದಾಗುತ್ತೆ. ಕೃಷ್ಣಂಗೆ ಏನೂ ಆಗಲ್ಲ. ಯಾಕಂದರೆ ಅವನು ತುಂಬ ಸತ್ಯವಂತ, ನಮ್ಮ ವಂಶದ ಕುಡಿ. ಒಳ್ಳೆಯವರಿಗೆ ಯಾವಾಗಲೂ ನಮ್ಮಲ್ಲಿ ಶಿಕ್ಷೆ ಎಂಬುದೇ ಇಲ್ಲ. ಇದೆಲ್ಲ ಒಂದು ತಾತ್ಕಾಲಿಕ ಪರೀಕ್ಷೆ ಅಷ್ಟೇ. ಚಿನ್ನನ ಬೆಂಕಿಗೆ ಹಾಕಿದರೆ ತಾನೇ ಹೊಳೆಯೋದು. ಹಾಗೆಯೇ ಒಳ್ಳೆಯವರಿಗೆ ಪರೀಕ್ಷೆ ಬಂದಾಗ ತಾನೇ ಅವರ ಬೆಲೆ ಜಗತ್ತಿಗೆ ಗೊತ್ತಾಗೋದು. ಒಂದೋ ಎರಡೋ ಪರೀಕ್ಷೆಗಳು ಹೇಗೋ ಸಹಿಸ್ಕೋಬೋದಜ್ಜಿ. ಪ್ರತಿನಿತ್ಯ ಒಂದಾದ್ಮೇಲೆ ಒಂದು ಪರೀಕ್ಷೆ ಬರ್ತಾನೆ ಇದ್ರೆ ಎಲ್ಲದರಲ್ಲೂ ಹೇಗೆ ಪಾಸ್ ಆಗೋದಕ್ಕಾಗುತ್ತೆ? ಒಂದಲ್ಲ ಒಂದರಲ್ಲಿ ನಾವು ಸೋಲ್ಲೇಬೇಕಲ್ವಾ? ಆಗ ನಿರಾಸೆ ತಾನೇ ನಮ್ಮ ಕುಡಿಯೋದು. ಬಾಪ ಸುರೇಶ, ಸುರೇಶ, ನಿಮ್ಮ ಅಪ್ಪ ಮಲಗಿದ್ರೇನೋ? ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅಜ್ಜಿ. ಯಾರು ಡಿಸ್ಚಾರ್ಜ್ ಮಾಡಿ ಎಂದರು. ಅದಕ್ಕೆ ನಾನು ಮನೆಗೆ ಬಂದೆ. ಯಾಕೋ ಹಾಗೆ ನೋಡ್ತಿದ್ದೀಯಾ? ಸದ್ಯ ಕಣೋ. ಚೆನ್ನಾಗಿದ್ದೀರ ಅಂತ ಕೇಳೋಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲಮ್ಮ. ಯಾಕೆಂದರೆ
ನಿಮ್ಮ ವಿಷಯದಲ್ಲೂ ನಾನು ತಪ್ಪಾಗಿ ತಿಳ್ಕೊಂಡು ತಪ್ಪಾಗಿ ನಡ್ಕೊಂಡಿದ್ದೀನಿ. ನನಗೆ ಕ್ಷಮಿಸಿ. ಚಚೆ, ನೀವು ನನ್ನನ್ನು ಕ್ಷಮೆ ಕೇಳೋದಾ? ನೀವು ನನಗಿಂತ ದೊಡ್ಡವರು ಭಾವ. ನನ್ನ ತಂಗಿ ಅಂದ್ಕೊಂಡು ನೀವು ಆಶೀರ್ವಾದ ಮಾಡಿದ್ರೆ ಸಂತೋಷ ಪಡ್ತೀನಿ. ದೇವ್ರು ನಿನಗೆ ಒಳ್ಳೇದು ಮಾಡಲಮ್ಮ. ಅಂದಾಗೆ ಸಂಧ್ಯಾ, ಆಗಲೇ ನೀನು ಏನೋ ಹೇಳ್ತಿದ್ಯಲ್ಲ, ಏನಮ್ಮ ಅದು? ಅದೇ ಅಜ್ಜಿ, ಒಂದಲ್ಲ ಒಂದು ಪರೀಕ್ಷೆನಲ್ಲಿ ನಾವು ಸೋಲ್ಲೇಬೇಕು. ಅದು ಯಾವ ರೀತಿಯ ಸೋಲು ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತಮ್ಮ. ಸೋಲಿನಲ್ಲಿ ಎರಡು ವಿಧ. ಒಂದು ಒಳ್ಳೆತನಕ್ಕೆ ಸೋಲೋದು, ಇನ್ನೊಂದು ಕೆಟ್ಟತನಕ್ಕೆ ಸೋಲೋದು. ಮೊದಲನೇದ್ದು ಪ್ರೀತಿ, ಸ್ನೇಹ, ತ್ಯಾಗ, ದಾನಕ್ಕೆ ಸೋಲೋದು. ಎರಡನೇದ್ದು ಅಹಂಕಾರ, ಕ್ರೌರ್ಯ, ಹಿಂಸೆ, ಅಧಿಕಾರಕ್ಕೆ ಸೋಲೋದು. ಮೊದಲನೇ ಸೋಲು ಇದೆಯಲ್ಲ, ಆ ಪ್ರೀತಿಗೆ ಸೋಲೋದು, ಅವನೇ ಗೆದ್ದು ನಿಲ್ತಾನೆ. ಎರಡನೇದು ಅಹಂಕಾರಕ್ಕೆ ಸೋಲೋದು, ಸರ್ವನಾಶವಾಗ್ತಾನೆ. ಈಗಾಗದ್ರ ಬಗ್ಗೆನೇ ತಗೋ. ಸುರೇಶ ಬಂದ, ಸಂಧ್ಯನ ಒಳ್ಳೆತನಕ್ಕೆ ಸೋತ, ಆಗ ಅವನು ನಮ್ಮ ದೃಷ್ಟಿಯಲ್ಲಿ ಗೆದ್ದ. ಅದೇ ಅವನು ಸಂಧ್ಯಾ ಬಂದಾಗ ನೀನು ಯಾಕೆ ಬಂದೆ ಅಂತ ದರ್ಪ ತೋರಿಸಿದ್ರೆ ಅವನು ನಮ್ಮ ದೃಷ್ಟಿಯಲ್ಲಿ ಸೋಲ್ತಿದ್ದ. ವಿಪರ್ಯಾಸ ಏನು ಅಂತಂದರೆ, ಇಷ್ಟು ಸಣ್ಣ ಸಣ್ಣ ವಿಷಯಗಳನ್ನು ಜನ ತಿಳ್ಕೊಂಡಿಲ್ಲ. ಸಣ್ಣ ಸಣ್ಣ ಸೋಲುಗಳು ದೊಡ್ಡ ದೊಡ್ಡ ಖುಷಿ ಕೊಡ್ತವೆ. ಇನ್ನು ದೊಡ್ಡ ಸೋಲುಗಳು ಹೋರಾಟದ ನಾಂದಿಯನ್ನೇ ಹಾಡ್ತವೆ. ಆದರೆ ಹಾಗೆ ನೋಡಿದರೆ ಸೋಲು ಅನ್ನೋದು ತುಂಬ ಒಳ್ಳೆಯದು. ಯಾಕೆ ಗೊತ್ತಾ? ಸೋಲಿನಿಂದ ಜನ ತಗ್ಗಿ ಬಗ್ಗಿ ನಡೆಯುವುದನ್ನು ಕಲಿತಾರೆ. ಇನ್ನು ಗೆಲುವಿನಿಂದ ದರ್ಪವನ್ನೇ ಬೆಳೆಸ್ಕೊಳ್ತಾರೆ. ಆದರೆ ಮಾವ, ಸತತವಾಗಿ ಸೋಲು ಬಂದರೆ ಎಂಥ ಧೀರನು ಧೈರ್ಯ ಕಳ್ಕೊತಾನಲ್ವಾ? ಅಂತಹ ಸಂದರ್ಭ ಬಂದಾಗ ನಾವು ಬದುಕನ್ನು ಕತ್ತಲೆ ಅಂತ ತಿಳ್ಕೋಬೇಕು. ಒಂದು ಮಿಂಚು ಹುಳ ಸಿಕ್ಕಿದ್ರೂ ಆಗ ನಾವು ಸಂಭ್ರಮ ಪಡ್ತೇವೆ. ಲೆಕ್ಕವಿಲ್ಲದಷ್ಟು ನಕ್ಷತ್ರಗಳನ್ನು ನಾವು ಎಣಿಸ್ತೀವಿ. ನಮ್ಮ ಬದುಕಲ್ಲಿ ಸೂರ್ಯ ಅನ್ನೋದೇ ದೊಡ್ಡ ಸಂತೋಷ ಅಲ್ಲಪ್ಪ. ಚಿಕ್ಕ ಚಿಕ್ಕ ಸಂತೋಷಗಳಿರುವ ಕೋಟ್ಯಾಂತರ ನಕ್ಷತ್ರಗಳಿವೆ. ಅವನ್ನು ನಾವು ಗಮನಿಸಬೇಕು, ಅವನ್ನು ನಾವು ಅನುಭವಿಸ್ಬೇಕು. ಅಮ್ಮನ ಹೆಸರಿನಲ್ಲಿ ಸೈಟ್ ಮಾಡಿದೆ ಅನ್ನೋದು ದೊಡ್ಡ ಸಂತೋಷ ಅಲ್ಲಪ್ಪ. ಅಮ್ಮನ ದೇವ್ರ ಪೂಜೆಗೆ ಹೂ ಕೊಯ್ಯೋದೇ ದೊಡ್ಡ ಸಂತೋಷ. ಅಪ್ಪನಿಗೆ ಒಂದು ಕಾರ್ ಕೊಡಿಸೋದು ಒಂದು ದೊಡ್ಡ ಸಂತೋಷ ಅಲ್ಲ. ಅವನ ಕಾಲಿಗೆ ಗಾಯ ಆದರೆ ಮುಲಾಮ್ ಹಚ್ಚೋದೇ ಸಂತೋಷ. ನೋಡಿದ್ರಾ, ಪ್ರೀತಿಗೆ ಸೋತದ್ರಿಂದ ಖುಷಿ ಅನ್ನೋದು ಕಾರಂಜಿ ತರ ಪುಟಿಯುತ್ತೆ. ಸುರೇಶ ಮೊದಲಿಂದ ಹೀಗೆ ಇದ್ದಿದ್ರೆ ಅವನನ್ನು ಯಾರು ಗಮನಿಸ್ತಿರ್ಲಿಲ್ಲ. ಅವನ್ ಕೆಟ್ಟ ದಾರಿ ಹಿಡಿದು ಈಗ ಒಳ್ಳೆಯವನಾಗಿದ್ದಾನಲ್ಲ, ಅದರಿಂದ ಅವನು ಎಲ್ಲರ ಕಣ್ಣಲ್ಲೂ ಶ್ರೇಷ್ಠನಾಗಿದ್ದಾನೆ. ಹೌದು ಕಣೆ. ನೋಡಪ್ಪ ಸೂರಿ, ಈಗ ನಮಗೆಲ್ಲ ಎಷ್ಟು ಸಂತೋಷ ಆಗ್ತಾ ಇದೆ ಅಂತ ನೀನು ಗೊತ್ತೇನೋ? ಒಂದು ಅಪರೂಪದ ವಸ್ತುವನ್ನು ಕಳ್ಕೊಂಡು ಅದು ಮತ್ತೆ ನಮಗೆ ಸಿಕ್ಕಿದಾಗ ಆಗುವಂತಹ ಅನುಭವ ನಮಗೆ ಆಗ್ತಾ ಇದೆ. ಈಗ ನೀನು ಕಂಡ ಸತ್ಯನ ರಾಮಮೂರ್ತಿನೂ ತಿಳ್ಕೊಳ್ಳುವ ದಿನ ಬಹಳ ದೂರ ಇಲ್ಲ. ಖಂಡಿತ ತಿಳ್ಕೊಳ್ತಾನೆ. ಆಮೇಲೆ ಕೃಷ್ಣನೂ ಇಲ್ಲಿಗೆ ಬರ್ತಾನೆ. ಈ ಮನೆ ನಂದ ಗೋಕುಲವಾಗುತ್ತೆ ಕಣೋ, ನಂದ ಗೋಕುಲವಾಗುತ್ತೆ.